ಡಾಲಸ್ನಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಪೆನಾಲ್ಟಿ ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಅಂತಿಮ 16ರ ಘಟ್ಟಕ್ಕೆ ಮುನ್ನಡೆದಿದೆ. ಪಂದ್ಯದ ನಿಗದಿತ ಅವಧಿಯಲ್ಲಿ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ ನಂತರ ಫಲಿತಾಂಶಕ್ಕಾಗಿ ನಡೆದ ಶೂಟೌಟ್ನಲ್ಲಿ ಈಜಿಪ್ಟ್ ಮೇಲುಗೈ ಸಾಧಿಸಿತು. ಮಯಾಮಿಯಲ್ಲಿ ನಡೆದ 32ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಕಳೆದ ಬಾರಿಯ ಚಾಂಪಿಯನ್ ಅರ್ಜೆಂಟೀನಾ ತಂಡ 3-2 ಗೋಲುಗಳ ಅಂತರದಿಂದ ಕೇಪ್ ವರ್ಡೆ ತಂಡವನ್ನು ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅರ್ಹತೆ ಗಳಿಸಿದೆ. ಪಂದ್ಯದ ಕೊನೆಯ ಹಂತದ ಇಂಜುರಿ ಸಮಯದಲ್ಲಿ ಡಿನೇಶ್ ಬೋರ್ಗಿಸ್ ನೀಡಿದ ಸ್ವಯಂ ಗೋಲಿನ ನೆರವಿನಿಂದ ಅರ್ಜೆಂಟೀನಾ ತಂಡ ಜಯ ಸಾಧಿಸಿತು. ಇದಕ್ಕೂ ಮುನ್ನ ಅರ್ಜೆಂಟೀನಾ ಪರ ಮೆಸ್ಸಿ ಮತ್ತು ಮಾರ್ಟಿನೆಸ್ ಗೋಲು ಗಳಿಸಿ ತಂಡದ ಸಮಬಲದ ಹೋರಾಟಕ್ಕೆ ನೆರವಾದರು. ಮತ್ತೊಂದು 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಮತ್ತು ಘಾನಾ ಎದುರಾಗಿವೆ.